ಮ್ಯಾಮ್ ವೆರಿ ಹಾನೆಸ್ಟ್ಲಿ ನಾನು ಫಸ್ಟ್ ಟೈಮ್ ಕೇಳಿದ್ದು ಪ್ರೀ ಎಕ್ಲಾಂಪ್ಸಿಯಾ ಅಂತ. ಆ್ಯಂಡ್ ನೀವು ಈ ಪ್ರೀ ಎಕ್ಲಾಂಪ್ಸಿಯಾ ಬಗ್ಗೆ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಿದ್ರೆ ಐ ಥಿಂಕ್ ಯು ಆರ್ ದ ರೈಟ್ ಪರ್ಸನ್ ಇದ್ರ ಬಗ್ಗೆ ಮಾತನಾಡೋದಕ್ಕೆ. ಫಸ್ಟ್ ಈ ಪ್ರೀ ಎಕ್ಲಾಂಪ್ಸಿಯಾ ಅಂದರೆ ಏನು ಮ್ಯಾಮ್? ಪ್ರೀ ಎಕ್ಲಾಂಪ್ಸಿಯಾ ಅನ್ನೋದು ಪ್ರೆಗ್ನೆನ್ಸಿಗೆ ಆಗುವಂತಹ ಒಂದು ಯುನೀಕ್ ಕಂಡೀಷನ್ ಅಂತಂದರೆ ಇದು ಪ್ರೆಗ್ನೆನ್ಸಿನಲ್ಲಿ ಮಾತ್ರ ಆಗುತ್ತೆ. ಪ್ರೆಗ್ನೆನ್ಸಿ ಮತ್ತು ಪೋಸ್ಟ್ ಪಾರ್ಟಮ್ ಪೀರಿಯಡ್ ಅಂತಂದರೆ ಪ್ರೆಗ್ನೆನ್ಸಿ ಆಗಿ 6 ವೀಕ್ಸ್ ಒಳಗಡೆ ಕಾಣ್ಕೊಳ್ಳುತ್ತೆ. ಅದರಲ್ಲಿ ಟಿಪಿಕಲ್ ಆಗಿ ಎಕ್ಸ್ಪ್ಲೇನ್ ಮಾಡೋದಿದ್ರೆ ಪ್ರೀ ಎಕ್ಲಾಂಪ್ಸಿಯಾ ಅನ್ನೋದು ಯೂಶುವಲಿ 20 ವಾರ ಪ್ರೆಗ್ನೆನ್ಸಿ ಅಂದರೆ ಗರ್ಭಿಣಿ ಸ್ತ್ರೀಯಲ್ಲಿ 20 ವಾರದ ನಂತರ ಅದು ಕಾಣ್ಕೊಳ್ಳುತ್ತೆ. ಹೈಪರ್ಟೆನ್ಸಿವ್ ಡಿಸಾರ್ಡರ್ ಅಂತಂದರೆ ಯಾವ ಪ್ರೆಗ್ನೆನ್ಸಿನಲ್ಲಿ ಅಥವಾ ಯಾವ ಗರ್ಭಿಣಿ ಸ್ತ್ರೀಯಲ್ಲಿ BP ಜಾಸ್ತಿ ಇರುತ್ತೋ ಅಂಥವರಲ್ಲಿ ಆ ಸಿವಿಯರ್ ಫಾರ್ಮ್ ಆಫ್ ಹೈಪರ್ಟೆನ್ಷನ್ ಏನಂತ ಇರುತ್ತೋ ಅದರ ಕಾನ್ಸಿಕ್ವೆನ್ಸು ಪ್ರೀ ಎಕ್ಲಾಂಪ್ಸಿಯಾ. ಬಟ್ ಏನು ನಾವು ಅರ್ಥ ಮಾಡ್ಕೋಬೇಕು ಅಂತಂದರೆ ಎಲ್ರಿಗೂ ಹೈಪರ್ಟೆನ್ಷನ್ ಇರೋದಿಲ್ಲ. ಪ್ರೀ ಎಕ್ಲಾಂಪ್ಸಿಯಾ ಆಗಬೇಕು ಅಂತಂದರೆ ಎಲ್ರಿಗೂ ಹೈಪರ್ಟೆನ್ಷನ್ ಕಾಣ್ಕೊಡೋ ನೆಸೆಸಿಟಿ ಇರಲ್ಲ. ಬಟ್ ಟಿಪಿಕಲ್ ಡೆಫಿನಿಷನಲ್ಲಿ ನಾವೇನು ಹೇಳ್ತೀವಿ ಅಂತಂದರೆ ಪ್ರೆಗ್ನೆಂಟ್ ಲೇಡಿನಲ್ಲಿ 20 ವಾರ ನಂತರ ಸಿವಿಯರ್ ಫಾರ್ಮ್ ಆಫ್ ಹೈಪರ್ಟೆನ್ಷನ್ ಅಂತಂದರೆ BP ಜಾಸ್ತಿ ಆದಾಗ ಕಂಡುಕೊಡೋ ಅಂತಹ ಕಂಡೀಷನ್ನ ಪ್ರೀ ಎಕ್ಲಾಂಪ್ಸಿಯಾ ಅಂತೀವಿ. ಈ ಪ್ರೀ ಎಕ್ಲಾಂಪ್ಸಿಯಾ ಏನಿದೆ ಅದು ಗರ್ಭಿಣಿ ಸ್ತ್ರೀಯ ಡಿಫ್ರೆಂಟ್ ಆರ್ಗನ್ಸ್ ಅಂತಂದರೆ ಅವಳ ಲಿವರ್, ಕಿಡ್ನಿ, ಹಾರ್ಟ್, ಬ್ರೈನ್ ಇಂಥ ಸಿಚುವೇಶನ್ಸ್ ಈ ಎಲ್ಲ ಆರ್ಗನ್ನು ಅದು ಅಫೆಕ್ಟ್ ಮಾಡುತ್ತೆ. ಸೊ ಅದು ಒಂದು ಸೀರಿಯಸ್ ಮತ್ತು ಸಿವಿಯರ್ ಕಂಡೀಷನ್ ಅಂತ ನಾನು ಹೇಳ್ಬೋದು. ಈಗ ಕನ್ಸೀವ್ ಆಗಿರೋರಲ್ಲಿ ಹೈಪರ್ ಟೆನ್ಷನ್ ಜಾಸ್ತಿ ಆದರೆ ಎಲ್ಲರಲ್ಲೂ ಕೂಡ ಈ ಸಮಸ್ಯೆ ಕಾಣಿಸ್ಕೊಳ್ಳುತ್ತಾ? ಹಾಗಾದರೆ ಎಲ್ಲರಲ್ಲೂ ಕಾಣಿಸ್ಕೊಳ್ಳಲ್ಲ. ಅದಕ್ಕೆ ಪ್ರೀ ಎಕ್ಲಾಂಪ್ಸಿಯಾ ಆಗೋದಕ್ಕೆ 2 ಕಾರಣಗಳಿರುತ್ತೆ. ಒಂದು ಸ್ಟೇಜ್ 1 ಆ್ಯಂಡ್ ಸ್ಟೇಜ್ 2 ಅಂತ ಹೇಳ್ತೀವಿ. ಸ್ಟೇಜ್ 1 ಅನ್ನೋದು ಫಸ್ಟ್ 3 ಮಂತ್ಸಲ್ಲಿ ಆಗುವಂತಹ ಇಶ್ಯೂ ಅಂತಂದರೆ ಇವಾಗ ಪ್ಲಾಸೆಂಟಾ ಕಸ ಏನಿರುತ್ತೆ ಅಮ್ಮ ಮತ್ತು ಮಗು ನಡುವೆ ಒಂದು ಕಸ ಏನಿರುತ್ತೋ ಆ ಕಸದ ಬೆಳವಣಿಗೆ ಅದನ್ನು ನಾವು ಇಂಗ್ಲೀಷಲ್ಲಿ ಪ್ಲಾಸೆಂಟಾ ಅಂತ ಕರಿತೀವಿ. ಬಿಕಾಸ್ ಎಷ್ಟೋ ಟರ್ಮ್ಸ್ ಇವಾಗ ಇಂಗ್ಲೀಷಲ್ಲಿ ಹೇಳಿದ್ರೆ ಬೇಗ ಅರ್ಥ ಆಗುತ್ತೆ. ಪ್ಲಾಸೆಂಟಾ ಅಂತ ಏನು ಕರಿತೀವೋ ಅದು ಸರಿಯಾಗಿ ಡೆವಲಪ್ಮೆಂಟ್ ಆಗದೇ ಇದ್ದಾಗ ಕೆಲವು ಟಾಕ್ಸಿನ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಅದು ಆ ಟಾಕ್ಸಿನ್ಸ್ ಅಂತಂದರೆ ಕೆಲವು ಈ ಟಾಕ್ಸಿನ್ಸ್ ಏನು ಪ್ರೊಡ್ಯೂಸ್ ಆಗುತ್ತೋ ಆ ಟಾಕ್ಸಿನ್ಸು ಸ್ಟೇಜ್ 2 ಡಿಸೀಸ್ ಅಂತಂದರೆ ಸ್ಟೇಜ್ 1ನಲ್ಲಿ ಇನ್ನೂ ಡಿಸೀಸ್ ಆಗಿರಲ್ಲ. ಫಸ್ಟು 3 ತಿಂಗಳಲ್ಲಿ ಕಸದ ಬೆಳವಣಿಗೆ ಚೆನ್ನಾಗಿರಲ್ಲ, ಟಾಕ್ಸಿನ್ಸ್ ಪ್ರೊಡ್ಯೂಸ್ ಆಗಿರುತ್ತೆ. ಇಂಥ ಗರ್ಭಿಣಿ ಸ್ತ್ರೀಯಲ್ಲಿ ಬೇರೆ ಪ್ರಾಬ್ಲಮ್ಸ್ ಬಂದಾಗ ಅಂತಂದರೆ ಅವ್ರಿಗೆ ಜೆನೆಟಿಕ್ ಪ್ರಿಡಿಸ್ಪೋಸಿಷನ್ ಇರ್ಬೋದು. ಅಂದರೆ ಅವ್ರ ಜೆನೆಟಿಕ್ಸೇ ಹೆಂಗಿರುತ್ತೆ ಅಂತಂದರೆ ಅವ್ರಿಗೆ ಈ ಟಾಕ್ಸಿನ್ಸ್ ಇದ್ದಾಗ ಪ್ರೀ ಎಕ್ಲಾಂಪ್ಸಿಯಾ ಡೆವಲಪ್ಮೆಂಟ್ ಆಗೋ ಒಂದು ಚಾನ್ಸಸ್ ಹೆಚ್ಚಾಗಿರುತ್ತೆ. ಅಥವಾ ಆಟೋ ಇಮ್ಯೂನ್ ಕನ್ಸರ್ನ್ಸ್ ಇರ್ಬೋದು. ಆಟೋ ಇಮ್ಯೂನ್ ಅಂತಂದರೆ ಇವಾಗ ಇಮ್ಯುನಿಟಿ ಏನಂತ ಕರಿತೀವೋ, ಇವಾಗ ಯಾವುದಾದ್ರೂ ಒಂದು ತೊಂದರೆ ಬಂದರೆ ನಾವೇನು ಮಾಡ್ತೀವಿ, ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಮಾಡ್ಕೋತೀವಿ ನಮ್ಮ ಬಾಡಿನಲ್ಲಿ. ಅದು ಆ ಜಂತುವನ್ನ ಫೈಟ್ ಮಾಡಿ ಟ್ರೀಟ್ ಮಾಡುತ್ತೆ. ಬಟ್ ಅಂಥ ಒಂದು ಇಮ್ಯುನಿಟಿ ಬಾಡಿನಲ್ಲೇ ಉಳ್ಕೊಂಡು ನಮ್ಮ ಬಾಡಿ ಮೇಲೆ ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಮಾಡಿದಾಗ ಅದನ್ನು ಆಟೋ ಇಮ್ಯುನಿಟಿ ಅಂತ ಕರಿತೀವಿ. ಇಂಥ ಆಟೋ ಇಮ್ಯೂನ್ ಕಂಡೀಷನ್ಸಲ್ಲಿ ಈ ಪ್ರೀ ಎಕ್ಲಾಂಪ್ಸಿಯಾ ಜಾಸ್ತಿ ವ್ಯಕ್ತವಾಗುತ್ತೆ. ಪ್ಲಸ್ ಲೈಫ್ ಸ್ಟೈಲ್ ಇಶ್ಯೂಸ್ ಅಂತಂದರೆ ಒಬೀಸ್ ಅಂತಂದರೆ ಸ್ವಲ್ಪ ವೆಯ್ಟ್ ಜಾಸ್ತಿ ಇರೋರಲ್ಲಿ, ಪ್ಲಸ್ ಮೆಟಬಾಲಿಕ್ ಪ್ರಾಬ್ಲಮ್ಸ್ ಅಂತಂದರೆ ಶುಗರು, ಥೈರಾಯ್ಡು ಇವೆಲ್ಲ ಪ್ರಾಬ್ಲಮ್ ಇದ್ದಾಗ ಇಂಥವರಲ್ಲಿ ಪ್ರೀ ಎಕ್ಲಾಂಪ್ಸಿಯಾ ಕಂಡುಕೊಳ್ಳುತ್ತೆ. ಸೊ ನಾನು ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತಂದರೆ ಇದು ಸಡನ್ನಾಗಿ ಡೆವಲಪ್ ಆಗಲ್ಲ. ಸೊ ಫಸ್ಟ್ 3 ಮಂತ್ಸಲ್ಲಿ ಯಾವ ಹೆಣ್ಮಗಳಲ್ಲಿ ಸರಿಯಾಗಿ ಕಸ ಸರಿಯಾಗಿ ಫಾರ್ಮ್ ಆಗಿರಲ್ವೋ ಅಂಥ ಸಿಚುವೇಶನ್ ಟಾಕ್ಸಿನ್ಸ್ ಪ್ರೊಡ್ಯೂಸ್ ಆಗಿ ಇವೆಲ್ಲ ಪ್ರಾಬ್ಲಮ್ಸ್ ಇದ್ದಾಗ ಅದು ವ್ಯಕ್ತವಾಗುತ್ತೆ. ಸೊ ನಾವು ಮುಂಚೆನೆ ಕಂಡುಹಿಡಿದ್ರೆ ಈ ಕ್ರಿಟಿಕಲ್ ಆಗೋದನ್ನ ಅಥವಾ ಈ ಪ್ರೀ ಎಕ್ಲಾಂಪ್ಸಿಯಾ ಕಂಡು ಬಂದು ಅದು ಸಿವಿಯರ್ ಆಗೋದನ್ನ ನಾವು ತಡೆಗಟ್ಟಬಹುದು. ಸೊ ಇದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಾವು ಪ್ರೀ ಎಕ್ಲಾಂಪ್ಸಿಯಾನ ಹೆಂಗೆ ಪ್ರಿವೆಂಟ್ ಮಾಡ್ಬೋದು, ಅದನ್ನ ಹೆಂಗೆ ಟ್ರೀಟ್ ಮಾಡ್ಬೋದು, ಅದನ್ನ ಹೆಂಗೆ ಕಂಟ್ರೋಲ್ ಇಡ್ಬೋದು ಅಂತ ಅರ್ಥ ಮಾಡ್ಕೋಬೋದು.